ಹಾಯ್ ನಮಸ್ತೆ ವೀಕ್ಷಕರ, ಇವತ್ತು ಒಂದು ಮಹಾನ್ ಸಾಧಕ ಮಹಿಳೆಯ ಬಗ್ಗೆ ಇಲ್ಲಿ ತಿಳಿತಾ ಹೋಗೋಣ. ಇಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೂಫಿಯಾ ಖುರೇಶಿ ಇವರ ಬಗ್ಗೆ ತಿಳಿತಾ ಹೋಗೋಣ. ಭಾರತದ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದಾಗ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಯಿತು. ಈ ಮಿಷನ್ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೂಫಿಯಾ ಖುರೇಶಿ ಮುಂಚೂಣಿಯಲ್ಲಿದ್ದರು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಯಾರು ಸೂಫಿಯಾ ಖುರೇಶಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಸೂಫಿಯಾ ಖುರೇಶಿ ಗುಜರಾತಿನ ವಡೋದರಾದವರು ಮತ್ತು 1981ರಲ್ಲಿ ಜನಿಸಿದರು. ಅವರು ಜೀವ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ಇಲ್ಲಿ ಸೂಫಿಯಾ ಖುರೇಶಿ, ಲೆಫ್ಟಿನೆಂಟ್ ಕರ್ನಲ್ ಸೂಫಿಯಾ ಖುರೇಶಿ ಅವರು ಕುಟುಂಬವು ಸೇನೆಯ ಹಿನ್ನೆಲೆಯಲ್ಲಿ ಹೊಂದಿದ್ದು, ಅವರ ಅಜ್ಜ ಮತ್ತೆ ತಂದೆ ಇಬ್ಬರು ಸಹ ಸೇನೆಯಲ್ಲಿ ಇದ್ದರು. ಅವರ ಪತಿ ಕೂಡ ಯಾಂತ್ರೀಕೃತ ಪದಾತಿ ದಳದಲ್ಲಿ ಅಧಿಕಾರಿಯಾಗಿದ್ದರು. ಸೊ ಇಲ್ಲಿ ಸೂಫಿಯಾ ಖುರೇಶಿ 1999ರಲ್ಲಿ ಚೆನ್ನೈದ ಅಧಿಕಾರಿಗಳ ತರಬೇತಿ ಅಕಾಡೆಮಿಯಿಂದ OTA ತರಬೇತಿಯನ್ನ ಪಡೆದು ಲೆಫ್ಟಿನೆಂಟ್ ಆಗಿ ಸೇನೆಗೆ ಇಲ್ಲಿ ಭರ್ತಿಯಾದರು. ಈಶಾನ್ಯದ ಪ್ರವಾಹದ ಪರಿಹಾರ ಕಾರ್ಯಗಳು ಮತ್ತೆ UN ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಸೂಫಿಯಾ ಖುರೇಶಿ ಅವರು ನಿಖರ ಸಂಬಳ ತಿಳಿದಿಲ್ಲ, ಆದ್ರೆ ಲೆಫ್ಟಿನೆಂಟ್ ಕರ್ನಲ್ ರು 1 ಲಕ್ಷದಿಂದ 2 ಲಕ್ಷದವರೆಗೆ ಸಂಬಳ ಇರುತ್ತದೆ ಅಂತ ತಿಳಿಸಲಾಗ್ತಾ ಇದೆ. ಇದಿಷ್ಟು ಕರ್ನಲ್ ಸೂಫಿಯಾ ಖುರೇಶಿ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಸರ್ಕಾರಿಯೇತರ ಮತ್ತೆ ಕೇಂದ್ರಾಧಾರಿತ ಜಾಬ್ಸ್ಗಳ ಮಾಹಿತಿಯನ್ನ ನೀಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಹಾಗೂ ಅಗತ್ಯವಾದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.